ಹಲೋ ಫ್ರೆಂಡ್ಸ್, ಎಲ್ರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಈ ಮಿನಿಯೇಚರ್ ಜಬ್ಲಾದ ಅಳತೆ, ಡ್ರಾಫ್ಟಿಂಗು, ಪೇಪರ್ ಕಟ್ಟಿಂಗು ಹಾಗೆ ಬಟ್ಟೆ ಮೇಲೆ ಇಟ್ಟು ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಬರ್ತಾ ಇದೆ, ನೀವು ಹೋಗಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ಈ ಜಬ್ಲಾನ ನಾನು ಮಿಷಿನಲ್ಲಿ ಹೊಲಿದಲ್ಲೇ ಹ್ಯಾಂಡ್ ನೀಡಲಲ್ಲಿ ಹೊಲಿದು ತೋರಿಸ್ತಾ ಇದ್ದೀನಿ. ನೀಡಲ್ಗೆ 2 ಸ್ಟ್ರ್ಯಾಂಡು ಥ್ರೆಡ್ ಹಾಕ್ಕೊಂಡಿದ್ದೀನಿ ನೋಡಿ, ತುದಿನಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಫಸ್ಟು ಈ ತೋಳನ್ನು ಫಿನಿಶ್ ಮಾಡ್ಕೊಬೇಕು. ಈ ರೀತಿ ಉಲ್ಟಾ ಇಟ್ಕೊಂಡು ನೋಡಿ, ಒಂದು ಫೋಲ್ಡು ಮತ್ತು ಇನ್ನೊಂದು ಫೋಲ್ಡು ಈ ರೀತಿ ಫೋಲ್ಡ್ ಮಾಡಬೇಕು. ಇದನ್ನು ಸ್ಟಿಚ್ ಮಾಡ್ಕೊಂಡು ಹೋಗಿ ಸಣ್ಣದಾಗೆ ರನ್ನಿಂಗ್ ಸ್ಟಿಚ್ ಆಗ್ತಾ ಹೋಗಬೇಕು. ತೀರ ತುದಿನಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ನೋಡಿ, ಈ ರೀತಿ ಫಿನಿಶ್ ಆಯಿತು. ಉಳಿದು 3 ಕಡೆನೂ ಅದೇ ರೀತಿ ಮಾಡ್ಕೊಬೇಕು. ಫಿನಿಶ್ ಆದಮೇಲೆ ಇದನ್ನು ನಾಟ್ ಹಾಕಬೇಕು. ಹಾಗೆ ಬಿಟ್ಟರೆ ಸ್ಟಿಚ್ಚು ಬಿಚ್ಕೊಳ್ಳುತ್ತೆ, ಅದಕ್ಕೋಸ್ಕರ ತುದಿನಲ್ಲಿ ನಾಟ್ ಹಾಕಿ. ಉಳಿದು 3 ಕಡೆನೂ ಇದೇ ರೀತಿ ಮಾಡ್ಕೊತೀನಿ. ನೋಡಿ, 4 ಕಡೆ ಹೊಲ್ಕೊಂಡಿದೆ. ಈ ರೀತಿ 4 ಕಡೆ ಹೊಲ್ಕೊಂಡ್ಮೇಲೆ ಒಂದು ಫೋಲ್ಡಿಂಗು ಸಣ್ಣದಾಗಿ ಮಾಡ್ಕೊಬೇಕು, ಮತ್ತು ಇನ್ನೊಂದು ಫೋಲ್ಡಿಂಗು ಸ್ವಲ್ಪ ದೊಡ್ಡದಾಗೆ, ಅಂದರೆ ದಾರ ಇದರೊಳಗೆ ಬರಬೇಕು, ಆ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, ಇದೇ ರೀತಿ ಎಂಡ್ವರೆಗೂ ಸ್ಟಿಚ್ ಮಾಡ್ಕೊಳ್ಳಿ. 2 ಪೀಸ್ಗೆ ಇದೇ ರೀತಿ ಸ್ಟಿಚ್ ಮಾಡಬೇಕು. ಸಣ್ಣದಾಗೆ ದಾರ ತಗೊಬೇಕು, ದಪ್ಪ ತಗೊಂಡ್ರೆ ಮುಂದೆಗಡೆ ನೀಟಾಗಿ ಕಾಣಲ್ಲ. ಇದೇ ರೀತಿ ಎಂಡ್ವರೆಗೂ ಹೊಲಿತೀನಿ. ಕಡೆಯಲ್ಲಿ ನೀಟಾಗಿ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ತಗೊಂಡು 2 ಸುತ್ತು ಬಂದು ನೀಟಾಗಿ ಲಾಕ್ ಮಾಡಬೇಕು.
ಈ ಪೀಸನ್ನು ಇದೇ ರೀತಿ ಹೊಲ್ಕೊಳ್ತೀನಿ. ಎರಡನ್ನೂ ನೋಡಿ ಸೇಮ್ ಮೆಷರ್ಮೆಂಟ್ ಬರಬೇಕು. ಎರಡು ಪೀಸನ್ನು ಹೊಲ್ಕೊಂಡಿದ್ದೀನಿ. ಈಗ ನೆರಿಗೆಯ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಎರಡರದ್ದು ಬಾಟಮ್ ಫೋಲ್ಡಿಂಗ್ ಮಾಡ್ಕೊಬೇಕು. ನೋಡಿ ಈ ರೀತಿ ಒಂದು ಫೋಲ್ಡು, ಆಮೇಲೆ ಇನ್ನೊಂದು ಫೋಲ್ಡು, ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ನೋಡಿ ನೆರಿಗೆ ಎರಡು ಪೀಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೆರಿಗೆದು ಬಾಟಮ್ ಫೋಲ್ಡಿಂಗ್ ಆಯಿತು. ಬಾಟಮ್ ಫೋಲ್ಡಿಂಗ್ ಆದಮೇಲೆ ಈ ಮೇನ್ ಬಟ್ಟೆ ಇದೆಯಲ್ಲ, ಇದು ಸೀದಾ ಸೈಡ್ ಇರಬೇಕು, ಅಂದರೆ ರೈಟ್ ಸೈಡ್ ಇರಬೇಕು. ಇದರ ರೈಟ್ ಸೈಡು ಇದಕ್ಕೆ ಟಚ್ ಆಗಬೇಕು. ಈ ರೀತಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೂ ಹಾಗೆ ಬಿಡಬೇಕು, ಯಾಕಂದರೆ ಇಲ್ಲಿ ಸ್ಟಿಚ್ ಬರುತ್ತೆ, ಅದಕ್ಕೋಸ್ಕರ ಹಾಗೆ ಬಿಡ್ತಾ ಇದ್ದೀನಿ. ಇಲ್ಲಿಂದ ನೆರಿಗೆ ಕೊಟ್ಕೊಂಡು ಹೋಗ್ತೀನಿ. ಕಡೆಯಲ್ಲೂ ಸಹ ಇಷ್ಟು ಖಾಲಿ ಬಿಡ್ತೀನಿ. ತೀರ ತುದಿಗೆ ಸ್ಟಿಚ್ ಹಾಕ್ಬೇಡಿ. ನೋಡಿ ಇಷ್ಟು ಜಾಗ ಬಿಟ್ಟು ಸ್ಟಿಚ್ ಹಾಕಿ. ಈ ಸ್ಟಿಚ್ಚನ್ನು ಸ್ವಲ್ಪ ಹತ್ತತ್ರ ಹಾಕಬೇಕು, ದೂರ ಹಾಕಬೇಡಿ, ಇಲ್ಲಾಂದರೆ ಗ್ಯಾಪ್ ಕಾಣ್ತಾ ಇರುತ್ತೆ. ನೋಡಿ ಈ ರೀತಿ ಮೇನ್ ಬಟನ್ ಬಿಟ್ಬಿಡ್ಬೇಕು. ನೆರಿಗೆ ಕೊಟ್ಟಿರ್ತೀವಲ್ಲ ಆ ಬಟ್ಟೆನ ತೊಗೊಂಡು ಸಣ್ಣದಾಗೆ ನೆರಿಗೆ ಕೊಡಬೇಕು. ನೋಡಿ ಇಷ್ಟೇ ನೆರಿಗೆ ಕೊಡಬೇಕು. ದೊಡ್ಡದಾಗಿ ಬೇಕು ಅಂದರೆ ಎಕ್ಸ್ಟ್ರಾ ಬಟ್ಟೆ ತೊಗೊಬೇಕಾಗುತ್ತೆ. ಇಲ್ಲಿ ಸಣ್ಣ ಸಣ್ಣದಾಗೆ ನೆರಿಗೆ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಈ ನೆರಿಗೆ ಎಂಡ್ ಆಗಿದ ತಕ್ಷಣ ಇಲ್ಲಿಗೆ ನೆರಿಗೆ ಕೊಡಬೇಕು, ತೀರಾ ಪಕ್ಕದಲ್ಲಿ ಕೊಡಬೇಡಿ. ನೋಡಿ ಈ ರೀತಿ ಈ ನೆರಿಗೆ ಕೊಟ್ಟಾದಮೇಲೆ ಸಣ್ಣದಾಗೆ ಇಲ್ಲೊಂದು ನೆರಿಗೆ ಕೊಡಬೇಕು. ಇದೇ ರೀತಿ ಎಂಡ್ವರೆಗೂ ಮಾಡಬೇಕು. ಮತ್ತು ಈ ಪೀಸ್ಗೂ ಅದೇ ರೀತಿ ಮಾಡಬೇಕು. ನೋಡಿ ನೆರಿಗೆ ಈ ಥರ ಬರುತ್ತೆ. ಇದಕ್ಕೂ ಸೇಮ್ ಅದೇ ರೀತಿ ನೆರಿಗೆ ಕೊಡ್ತೀನಿ. ನೋಡಿ ಈ ಪೀಸ್ಗೆ ಈ ನೆರಿಗೆ ಕೊಟ್ಟಿರ್ತೀವಲ್ಲ ಆ ಪೀಸನ್ನು ಇದ್ರ ಮೇಲೆ ಮಲಗಿಸಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಎರಡಕ್ಕೂ ಅದೇ ರೀತಿ ಮಾಡಬೇಕು. ನೋಡಿ ತೋರಿಸ್ತೀನಿ. ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಸ್ವಲ್ಪ ತುದಿಗಿಂತ ಮೇಲೆ ಅಥವಾ ತುದಿ ಮೇಲೆ ಹಾಕ್ಕೊಂಡು ಹೋದ್ರೂ ಆಗುತ್ತೆ. ನೋಡಿ ಈ ರೀತಿ ಬರಬೇಕು. ಇಲ್ಲಾಂದರೆ ಇದು ಈ ರೀತಿ ನಿಂತ್ಕೊಳ್ಳುತ್ತೆ. ಈ ರೀತಿ ಸ್ಟಿಚ್ ಕೊಟ್ಟರೆ ಈ ರೀತಿ ನೀಟಾಗಿ ಕಾಣುತ್ತೆ.
ನೀಟಾಗಿ ಎಳ್ಕೊಂಡು ಚುಚ್ಚಾಕಬೇಕು. ಇದೊಂದು ಸ್ವಲ್ಪ ದೂರ ದೂರ ಹಾಕ್ಕೊಂಡ್ರು ನಡೆಯುತ್ತೆ ಸ್ಟಿಚ್ಚು. ನೋಡಿ 2 ಪೀಸು ಸ್ಟಿಚ್ ಆಗಿದೆ. ಈ 2 ಪೀಸನ್ನು ಈ ರೀತಿ ಇಟ್ಟು ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ಇಟ್ಕೊಂಡು 1 ಇಂಚು ಅಥವಾ 1/4 ಇಂಚ್ ಬಿಟ್ಟು ಸ್ಟಿಚ್ ಹಾಕ್ಕೊಬೇಕು. ನೋಡಿ ಇಲ್ಲಿ ಬ್ಯಾಕ್ ಸ್ಟಿಚ್ ಥರ ಹಾಕ್ತಾಯಿದ್ದೀನಿ ನಾನು. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಹಿಂದೆಯಿಂದ ತೊಗೊಬೇಕು. ಹಿಂದೆಯಿಂದ ಸ್ಟಿಚ್ ತೊಗೊಂಡ್ರೆ ಸ್ವಲ್ಪ ಟೈಟಾಗಿ ಕೂರುತ್ತೆ. ತುಂಬ ದೊಡ್ಡ ದೊಡ್ಡ ಸ್ಟಿಚ್ಗಳು ಹಾಕಬೇಡಿ, ಸ್ವಲ್ಪ ಸಣ್ಣ ಸಣ್ಣ ಸ್ಟಿಚ್ಗಳು ಹಾಕಿ. ನೋಡಿ ಇದಕ್ಕೆ ದಾರ ಹೊಲಿಬೇಕು ಇವಾಗ. ಈ ದಾರ ಎಷ್ಟಿರಬೇಕು ಅಂದರೆ ನೋಡಿ ಇಷ್ಟಿರಬೇಕು. ನಾನು ಒಂದೇ ಪೀಸ್ ಕಟ್ ಮಾಡ್ಕೊಂಡಿರೋದು, ಇನ್ನೊಂದು ಪೀಸ್ ಕಟ್ ಮಾಡಿ ತೋರಿಸ್ತೀನಿ. ಉಳಿದಿರೋ ಬೆಟ್ಟಲ್ಲಿ ಇನ್ನೊಂದು ಪೀಸು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ದಾರ ಹೊಲಿಯೋದಕ್ಕೆ ನೋಡಿ ಇದನ್ನು ಸೆಂಟ್ರಿಗೆ ತರಬೇಕು. ಇದನ್ನು ಸೆಂಟ್ರಿಗೆ ತಂದು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕು. ಎರಡು ಪೀಸ್ ದಾರ ಹೊಲ್ಕೊಂಡಿದ್ದಾಯಿತು. ಈ ದಾರನ ಇದರೊಳಗೆ ಇನ್ಸರ್ಟ್ ಮಾಡಬೇಕು. ಅದಕ್ಕೆ ಒಂದು ಸಣ್ಣ ಪಿನ್ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಎರಡು ಕಡೆ ದಾರ ಹಾಕಿದ್ದೀನಿ. ಇವಾಗ ತುದಿಗೆ ಟಜಲ್ನ ಹೊಲಿಬೇಕು. ನೋಡಿ ಈ ಸ್ಕ್ವೇರ್ ಪೀಸನ್ನು ಈ ರೀತಿ ಮರ್ಚ್ಕೊಬೇಕು. ಈ ರೀತಿ ಮರ್ಚ್ಕೊಂಡು ನೋಡಿ ಬಟ್ಟೆ ಇರೋ ಕಡೆ ದೊಡ್ಡ ಪೀಸ್ ಬರಬೇಕು. ಈ ರೀತಿ ದೊಡ್ಡದಾಗಿರೋದು ಬರಬೇಕು. ಈ ರೀತಿ ಇಟ್ಟು
ಇಲ್ಲಿಗೆ ಸ್ಟಿಚ್ ಹಾಕಬೇಕು. ಈ ದಾರನೂ ಸೇರಿಸ್ತಾ ಸ್ಟಿಚ್ ಹಾಕೊಬೇಕು. ಸ್ವಲ್ಪ ಹತ್ತತ್ರ ಸ್ಟಿಚ್ ಆಗ್ತಾ ಹೋಗಿ. ನೋಡಿ, ಈ ರೀತಿ ತುದಿನಲ್ಲಿ ನಾಟ್ ಹಾಕಬೇಕು. ಥರ ಹೊಲದ್ಮೇಲೆ ಇದನ್ನು ಉಲ್ಟಾ ಮಾಡಬೇಕು. ಸ್ವಲ್ಪ ತುದಿ ಕಟ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪುಟ್ಟದಾಗಿ ಬರುತ್ತೆ. ಇನ್ನು ಉಳಿದ 3 ಕಡೆನೂ ಇದೇ ರೀತಿ ಮಾಡ್ಕೊಬೇಕು. ಈ ರೀತಿ ಸ್ಕ್ವೇರ್ ಬಟನ್ ಹಿಡ್ಕೊಂಡು ಹೊಲಿಯೋಕ್ಕೆ ಕಷ್ಟ ಆದರೆ ಸ್ವಲ್ಪ ದೊಡ್ಡ ಪೀಸನ್ನು ಕಟ್ ಮಾಡ್ಕೊಳ್ಳಿ. ನಮ್ಮ ಮಿನಿಯೇಚರ್ ಜಬ್ಲ ರೆಡಿ ಆಯಿತು. ಕೈ ಹೊಲಿಗೆಲೆ ಈ ರೀತಿ ಜಬ್ಲನ ರೆಡಿ ಮಾಡಿದ್ದೀವಿ. ಇದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ, ಈ ರೀತಿ ಜಬ್ಲನ ಕೈ ಹೊಲಿಗೆನಲ್ಲಿ ಹೊಲಿದು ರೆಕಾರ್ಡ್ ಮಾಡಿ ಇಟ್ಕೊಬೋದು. ಮಿಷಿನ್ ಇಲ್ದಿದ್ದವ್ರಿಗೂ ಸಹ ಇದು ಅನುಕೂಲ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದು ನನ್ನ ಇನ್ಸ್ಟಾಗ್ರಾಮ್ ID. ನೀವು ಯಾರಾದರೂ ಜಬ್ಲ ಹೊಲ್ದಿದ್ರೆ ನನಗೆ ಫೋಟೋ ಕಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.